ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲರೂ? ನಾನಿವತ್ತು ಮಾರ್ನಿಂಗ್ ದೋಸೆ ಮತ್ತು ದಾಲ್ ಚಾಯ್ ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ಹೊರಗೆ ಹೋಗೋಣ ಮಕ್ಕಳೊಟ್ಟಿಗೆ ಸಾಯಂಕಾಲ ಅಂತ ಹೊರಗೆ ಹೋದೆವು. ಅವರು ಬಂದ ನಂತರ ಶಾಲೆಯಿಂದ ಇಲ್ಲಿ ನೋಡಿ ನಮ್ಮ ಮನೆಯ ಹೊರಗೆ ಎಷ್ಟು ಚಂದದ ಹೂಗಳು ನಾವು ನೆಟ್ಟದಲ್ಲ. ಅದ್ರ ಮೊದಲಿನವರು ಚೈನೀಸ್ ಅಂದ್ರೆ ನಮ್ಮ ಓನರ್ ಹೌಸ್ ಅದು, ನಮ್ದು ರೆಂಟದ್ದು ಮನೆ. ಹಾಗೆ 2 ಜಾಯಿಂಟ್ ಮನೆ ಇದೆ ನಮ್ಮ ಹೊರಗೆ. ಅಂದ್ರೆ ನಮ್ಮ ಗ್ಯಾರೇಜ್ ಅವರ ಗ್ಯಾರೇಜ್ ಜಾಯಿಂಟ್. ಇದು ಚೆರಿ ಬ್ಲಾಸಮ್ ಅದು ಟ್ರೀ ನಾನೀಗ ಮೇಲ್ ತೋರಿಸಿದ್ದು. ಮತ್ತೆ ನನ್ನ ಹಸ್ಬೆಂಡ್ ಮಕ್ಕಳು ಹೋಗ್ತಾ ಇದ್ದಾರೆ. ಈ ಟ್ರೀ ಆರೆಂಜ್ ಸಂತ್ರ ಅಂತ ಹೇಳ್ತೇವಲ್ವಾ, ಕಿತ್ತಾಳೆ ಅದರದ್ದು ಮರ. ಇದು ಪೋಸ್ಟ್ ಬಾಕ್ಸ್ ನಮ್ದು. ಇಲ್ಲಿ ಒಳ್ಳೊಳ್ಳೆ ಗಿಡಗಳೆಲ್ಲ ಇದೆ, ಅದರಲ್ಲಿ ಒಳ್ಳೆ ಫ್ಲವರ್ಸ್ ಎಲ್ಲ ಆಗ್ತದೆ. ಹಾಗೆ ಇದು ಚೈಲ್ಡ್ ಕೇರ್, ಬಿಲೋ 5 years ಮಕ್ಕಳಿಗೆ ಅಲ್ಲಿ ಕೇರ್ ಮಾಡ್ತಾರೆ. 20 hours ಫ್ರೀ ಇರ್ತದೆ. ಅದರ ಮೇಲೆ ನಾವು ಹಣ ಪೇ ಮಾಡಬೇಕು ಪರ್ ಅವರ್, ಎಷ್ಟು ಗಂಟೆ ಅಂತ. ಇದು ನಾವು ಸ್ವಲ್ಪ ವಾಕಿಂಗ್ ಹೋಗ್ತಿದ್ದೇವೆ. ಅವರು ಅಂದರೆ ಅರೌಂಡ್ 5 o'clock ಆಯಿತು ಇಲ್ಲಿ ಸಾಯಂಕಾಲದ್ದು. ನನಗೆ ಇವತ್ತು ರಜೆ ನಾನು ತೆಗೆದೆ, ಸಿಕ್ ಲೀವ್ ಅಂತ. ಸ್ವಲ್ಪ ಟಯರ್ಡ್ ಆಗಿತ್ತು. ಹಾಗೆ ನಿಮಗೆ ರಜೆ ಹಾಕಿದರೆ ಕೂಡ ಸಿಕ್ ಲೀವ್ ಫುಲ್ ಸ್ಯಾಲರಿ ಸಿಗುತ್ತೆ. ಹಾಗೆ ಕೆಲವೊಮ್ಮೆ ನಾನು ತೆಗೆಯುವುದು ಸಾಕಾದರೆ 12 hours ಡ್ಯೂಟಿ ಅಲ್ವಾ. ಹಾಗೆ ಈ ವಾರ ನನಗೆ 4 ದಿನ ಇತ್ತು. ಮತ್ತೆ ಇದು ಶಾಲೆ ಮಕ್ಕಳದ್ದು, ನಿಯರ್ ಬೈ ಇದೆ, ವಾಕಿಂಗ್ ಡಿಸ್ಟೆನ್ಸ್ ಅಲ್ಲಿ 2 ನಿಮಿಷ ವಾಕ್ಕೊಂಡು ಹೋಗ್ಲಿಕ್ಕೆ. ಹಾಗೆ ನನ್ನ ಮಕ್ಕಳು ವೆದರ್ ಕೂಡ ಒಳ್ಳೆದಿತ್ತು, ಮಳೆ ಏನು ಇರಲಿಲ್ಲ. ಇಲ್ಲಿ ಇದು ಮನೆ ನೋಡ್ಕೊಳ್ಳಿ, ಇದು ನೋಡಿ. ಇದು ಅದಕ್ಕೆ ಹೇಳೋದು ಯೂನಿಟ್ ಹೌಸಸ್ ಅಂತ. ನಮ್ದು ಕೂಡ ಯೂನಿಟ್ ಹೌಸೇ, ಅಂದ್ರೆ ಒಟ್ಟಿಗೆ ಯೂನಿಟ್ಸ್, ಸಪ್ರೇಟ್ ಒಂದು ಇಂಡಿಪೆಂಡೆಂಟ್ ಹೌಸ್ ಅಲ್ಲ. ಹಾಗೆ ಒಂದು ಅಂದ್ರೆ ರೆಂಟಿಗೆ ಹಾಕಿ ಮಾಡ್ತಾರೆ. ಸ್ವಲ್ಪ ಸಪ್ರೇಟ್ ಆಗಿ ಅವ್ರದ್ದು ಲ್ಯಾಂಡ್ ಎಲ್ಲ ಹಾಗೆ ಇದ್ರೆ ಎಕ್ಸ್ಪೆನ್ಸಿವ್, ತುಂಬ ಅಂದರೆ ಹಣ ಜಾಸ್ತಿ. ಹೀಗಿದ್ದು ಮನೆ ಈಗ ಫ್ಯಾಷನ್ ಅಲ್ಲಿದೆ. ಮೊದಲು ಭೂಕಂಪ ಬರ್ತದೆ ಇಲ್ಲಿ ನ್ಯೂಜಿಲೆಂಡ್ ಅಂತ ವುಡನ್ ಹೌಸಸ್ ಹೆಚ್ಚಾಗಿ ಕಟ್ತಿದ್ರು. ಆದ್ರೆ ಕೂಡ ಈಗ ಹೆಚ್ಚಾಗಿ ಇಂಥ ಮೇಲೆ ಇರುವ ಮನೆ ಕಟ್ಟೋದು. ಇಲ್ಲಿ ನೋಡಿ ತುಂಬಾ ಆರೆಂಜಸ್ ಇದೆ. ಆರೆಂಜಸ್ ಈ ಮನೆಯಲ್ಲಿ ಫೋಟೋ ಎಲ್ಲ ತೆಗೆದ್ರೆ ಯಾರಿಗೂ ಇಷ್ಟಪಡೋದಿಲ್ಲ ಅಲ್ವಾ. ಹಾಗೆ ನಾನು ಬೇಗ ತೆಗಿತಾ ಇದ್ದೇನೆ. ಯಾರಾದ್ರೂ ನೋಡಿದ್ರೆ ಆ ಮನೆಯವರು ನೀವು ಯಾಕೆ ವಿಡಿಯೋ ತೆಗಿತೀರಿ ಅಂತ ಕೇಳಿದ್ರೆ ಸರಿ ಆಗೋದಿಲ್ಲ. ಹಾಗೆ ಮತ್ತೆ ಕೆಲವರು ನಮಗೆ ಜಸ್ಟ್ ಕ್ಯೂರಿಯಾಸಿಟಿಯಿಂದ ನಾವು ತೆಗಿತೇವೆ ಅಂತ ಅವರಿಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಎಲ್ಲರೂ ಒಂದೇ ಥರ ಇರೋದಿಲ್ಲಲ್ವಾ. ಹೆಚ್ಚಾಗಿ ನ್ಯೂಜಿಲೆಂಡ್ ಜನ ಒಳ್ಳೆಯವರೇ. ಹಾಗೆ ಇಲ್ಲಿ ಕಾಮ್ ಆ್ಯಂಡ್ ಕ್ವೈಟ್. ಆಫ್ಟರ್ 5-6 o'clock ಎಲ್ಲರೂ ಮನೆಯೊಳಗೆ ಇರ್ತಾರೆ. 9-10 ಗಂಟೆ ತನಕ ಊಟ ಎಲ್ಲ ಮಾಡಿಕೊಂಡು ನಂತರ ಅವರು ಹೆಚ್ಚಾಗಿ ಹೊರಗೆ ಎಲ್ಲ ಹೋಗೋದು ಕಮ್ಮಿ. ಇದು ನೋಡಿ ನ್ಯೂಜಿಲೆಂಡ್ ಅದು ಪೋಸ್ಟದ್ದು ವೆಹಿಕಲ್. ಅವರು ಅರ್ಲಿ ಮಾರ್ನಿಂಗ್ ಪೋಸ್ಟ್ ಸರ್ವಿಸ್ ಇಲ್ಲಿ ಈಗ ಕೂಡ ಇದೆ. ನಮ್ಮ ಊರಲ್ಲಿ ಅಷ್ಟೊಂದು ಆ್ಯಕ್ಟಿವ್ ಇಲ್ವಲ್ಲ, ಹಾಗೆ ಇಲ್ಲಿ ತುಂಬ ಆ್ಯಕ್ಟಿವ್ ಪೋಸ್ಟ್ ಸರ್ವಿಸ್, ನಮ್ಮ ಕೊರಿಯರ್ ಥರನೇ. ಹಾಗೆ ಸ್ವಲ್ಪ ವಾಕಿಂಗ್ ಮಾಡೋಣ ಅಂತ ಸ್ವಲ್ಪ ರೌಂಡ್ ಹಾಕಿ ಬಂದೆವು. ಇಲ್ಲಿದ್ದು ಸ್ವಲ್ಪ ವೆದರ್ ತೋರಿಸುವ ಅಂತ ನಿಮಗೆ. ಈಗ ಮರಗಳೆಲ್ಲ ಅಂದರೆ ಅದರದ್ದು ಎಲೆ ಎಲ್ಲ ಉದುರಿದೆ. ಈಗ ಸ್ಪ್ರಿಂಗ್ ಸೀಸನಲ್ಲಿ ಎಲ್ಲ ಸ್ಪ್ರಿಂಗ್ ಅಂತ ಹೇಳ್ತೇವೆ, ಜಸ್ಟ್ ಚಿಗುರುವ ಮುಂಚೆ ಅದು ಆ ಟೈಮಲ್ಲಿ ಒಳ್ಳೆ ಫ್ಲವರ್ಸ್ ಎಲ್ಲ ಬರುತ್ತೆ. ಈಗ ಫ್ಲವರ್ಸ್ ಬರ್ತಾ ಇದೆ ಕೆಲವೆಲ್ಲ ಇದರಲ್ಲಿ ಗಿಡ ಮರಗಳಲ್ಲಿ ಸ್ವಲ್ಪ ಫ್ಲವರ್ಸ್ ಬರ್ತಾ ಇದೆ. ಅಲ್ಲಿ ನೋಡಿ ಪಿಂಕ್ ಕಲರ್ ಕಾಣ್ತಾ ಇದೆ ಅಲ್ವಾ. ಹಾಗೆ ನಿಮಗೆ ಒಂದಿನ ನಾನು ಸ್ಪ್ರಿಂಗ್ಸ್ ಅಲ್ಲಿ ಕೂಡ ಹೋಗಿ ತೋರಿಸ್ತೇನೆ. ಇಲ್ಲಿ ತುಂಬಾ ಫ್ಲವರ್ಸ್ ಫ್ರೂಟ್ಸ್ ಆಗುವ ಒಂದು ದೇಶ ಇದು. ಹಾಗೆ ತುಂಬಾ ಸೊಗಸಾಗಿದೆ ಇಲ್ಲಿದ್ದು ವೆದರ್. ಹಾಗೆ ಇಲ್ಲಿ ಈವನ್ ಮರ ಗಿಡಗಳು ತುಂಬ ಜನ ಇಷ್ಟಪಡ್ತಾರೆ. ಹೇಗೆ ಇದೆಯೋ ಹಾಗೆ ಇಡ್ತಾರೆ. ನಮ್ಮ ಊರಲ್ಲಿ ಆದರೆ ಸ್ವಲ್ಪ ಕಟ್ ಮಾಡ್ತಾ ಇರ್ತಾರಲ್ವಾ, ಹಾಗೆ ಬಿಲ್ಡರ್ಸ್ ಎಲ್ಲ. ಹಾಗೆ ಇಲ್ಲಿದ್ದು ಜನ ತುಂಬ ಕಮ್ಮಿ ಹಾಗೆಲ್ಲ ಕಟ್ ಮಾಡೋದು. ಅದು ಕೂಡ ನಮಗೆ ಕಷ್ಟ ಆಗ್ತದೆ ಅಂತ ನಾವು ನಮ್ಮ ಅಂದರೆ ಅದರದ್ದು ಎಲೆ ಎಲ್ಲ ಉದುರ್ತಾ ಇರ್ತದೆ, ಅಂದರೆ ಫ್ಲವರ್ಸ್ ಎಲ್ಲ ಅಂತ ನಾವು ಸ್ವಲ್ಪ ಆಲಿವ್ ಟ್ರೀ ಇತ್ತು ನಮ್ಮ ಮನೆಯದ್ದು ಮುಂದ್ಗಡೆ, ಅದು ಸ್ವಲ್ಪ ಕಟ್ ಮಾಡಿದ್ದೇವೆ. ಆದರೆ ಕೂಡ ಇಲ್ಲಿ ನೇಚರನ್ನು ತುಂಬ ಇಷ್ಟಪಡ್ತಾರೆ. ಹಾಗೇನೆ ನೇಚರ್ ಕೂಡ ಇಲ್ಲಿದ್ದು ಜನಗಳನ್ನು, ಇಲ್ಲಿದ್ದು ದೇಶನ ತುಂಬ ಇಷ್ಟಪಡ್ತದೆ. ಮತ್ತೆ ಇಲ್ಲಿ ನೋಡಿ ಈ ಮನೆಯಲ್ಲಿ ಕೂಡ ಇದು ಆರೆಂಜ್ ಟ್ರೀಯೇ, ದೂರದಿಂದ ಅಷ್ಟೊಂದು ಕಾಣ್ತಾ ಇಲ್ಲ, ತುಂಬ ಅದರಲ್ಲಿ ಆರೆಂಜ್ ಆಗಿದೆ. ಹಾಗೆ ಇಲ್ಲಿದ್ದು ಜನ ಅಂದರೆ ಇಲ್ಲಿದ್ದು ನ್ಯೂಜಿಲ್ಯಾಂಡರ್ಸ್ ಕಿವೀಸ್ ಅಂತ ಹೇಳೋದು. ಹಾಗೆ ನನ್ನ ಮಕ್ಕಳಿಗೆಲ್ಲ ತುಂಬ ಇಷ್ಟ ಸ್ಕೂಟರ್ ತಗೊಂಡು ಅದರ ಆಟ ಆಡಲಿಕ್ಕೆ, ಮೇಲೆ ಕೆಳಗೆಲ್ಲ ಹೋಗಲಿಕ್ಕೆ. ಹಾಗೆ ನನ್ನ
ನನ್ನ ಮನೆಗೆ ಹೋಗುವ ದಾರಿ ಇದು. ಮುಂದೆನೆ ನಮ್ಮ ಮನೆಗೆ ಲೆಫ್ಟ್ ಸೈಡ್ ಹೋದ್ರೆ ಅಲ್ಲೇ ಅದು ಇಂಥ ಮನೆಗಳು ಉಂಟು. ಈ ಮನೆಗಳ ಮಿಡಲ್ ಅಲ್ಲಿ ಒಂದು ವೇ ಇದೆ, ಅಂದ್ರೆ ಜಾಯಿಂಟ್ ಮನೆಗಳಲ್ಲ, ಸಪರೇಷನ್ ಇದೆ ಒಂದು. ಅದಕ್ಕೆ ಗೇಟು, ಅಂದ್ರೆ 3-4 ಬೆಡ್ರೂಮ್ ಅದು ಮನೆಗಳು. 5-6 ಕೋಟಿ ಇರುತ್ತೆ ಅದಕ್ಕೆ ಹಣ. ಈ ಏರಿಯಾ ಸ್ವಲ್ಪ ನಾವಿರೋದು ಎಕ್ಸ್ಪೆನ್ಸಿವ್, ನಾವು ರೆಂಟಿಗೆ ಇರೋದು, ಅದರದ್ದು ಬಾಡಿಗೆನೇ ಆಗ್ತದೆ. 1-1.5 ಲಕ್ಷದಷ್ಟು ಬಾಡಿಗೆ ಆಗ್ತದೆ ತಿಂಗಳಿಗೆ. ಹಾಗೆ ಬಾಡಿಗೆ ಕೊಡುವುದೇ ನಮಗೆ ಜಾಸ್ತಿ ಆಗುತ್ತೆ. ಮತ್ತೆ ಮಕ್ಕಳಿಗೆ ಎಜುಕೇಶನ್ ಫ್ರೀ ಇರ್ತದೆ, ಫೀಸ್ ಏನು ಕೊಡ್ಲಿಕ್ಕಿಲ್ಲ. ಆದರೆ ಕೂಡ ನಮ್ಮದು ತಿನ್ನುವ ಫುಡ್ ಅದೆಲ್ಲ ವೆಜಿಟೇಬಲ್ಸ್ ಅದೆಲ್ಲ ತರಲಿಕ್ಕೇನೆ ತುಂಬ ಎಕ್ಸ್ಪೆನ್ಸಿವ್. ಇಲ್ಲಿ ಅದು ಅಂದರೆ ನಮ್ದು ಅರ್ನಿಂಗ್ ನೋಡುವಾಗ ಅಥವಾ ಅಷ್ಟೊಂದು ಎಕ್ಸ್ಪೆನ್ಸಿವ್ ಅಂತ ಕಾಣೋದಿಲ್ಲ. ಆದರೆ ಕೂಡ ರೆಂಟ್ ಎಲ್ಲ ಕೊಟ್ಟು ಹೆಚ್ಚಿಗೆ ಏನು ಉಳಿಯೋದಿಲ್ಲ. ಹಾಗೆ ಇಲ್ಲಿ ನೋಡಿ ಮಕ್ಕಳು ವಾಲಿಬಾಲ್ ಎಲ್ಲ ಆಡ್ಕೊಂಡು ಬರ್ತಾ ಇರ್ತಾರೆ. ಹಾಗೆ ಅದು ಸ್ಕೂಲ್ ನಾನು ತೋರಿಸಿದೆ ಅಲ್ವಾ, ಆ ಸೈಡಿಗೆ ಹೋಗುವ ಸ್ವಲ್ಪ ಸ್ಕೂಲ್ ಇರುತ್ತೆ. ಇದು ನೋಡಿ ಫ್ಲವರ್ಸ್. ಇದು ನಮ್ಮ ಸೈಡಲ್ಲೇ ಇರುವ ಯೂನಿಟ್ ಹೌಸ್, ಅಲ್ಲಿ ಫಿಲಿಪಿನೋಸ್ ಇದ್ದಾರೆ. ಓಕೆ, ಅವರದ್ದು ಮನೆಯದು ಯೂನಿಟ್ ಹೌಸ್. ಇದು ಪ್ಯಾಕ್ ಆ್ಯಂಡ್ ಸೇವ್ ಅಂತ ಸೂಪರ್ ಮಾರ್ಕೆಟ್ ಇದೆ ರೈಟ್ ಸೈಡಿಗೆ, ನಮ್ಮ ಮನೆಯದು ಮುಂದ್ಗಡೆನೆ. ಅದರದ್ದು ಬ್ಯಾಕ್ ಸೈಡ್ ಕಾಣ್ತಾ ಇದೆ ಅಲ್ಲಿ. ಹಾಗೆ ನಾವು ಮನೆಗೆ ಬಂದೆವು. ಜಸ್ಟ್ ಸ್ವಲ್ಪ ವಾಕಿಂಗ್ಗೆ ಹೋಗಿದ್ದೆವು, ನಿಮಗೆ ತೋರಿಸೋಣ ಅಂತ ಸ್ವಲ್ಪ ಹೊರಗಡೆ. ಹಾಗೆ ಸ್ವಲ್ಪ ನಾನು ವಿಡಿಯೋ ತೆಗೆದೆ. ಇಲ್ಲಿ ನೋಡಿ, ಇಲ್ಲಿ ಒಳ್ಳೆಯದು ಒಂದು ಜಸ್ಟ್ ನಮ್ಮದು ವೀಡ್ಸ್ ಅಂತ ಹೇಳ್ಬೋದು, ಅಂದರೆ ಜಸ್ಟ್ ಹುಲ್ಲು. ಹಾಗೆ ಅದರಲ್ಲಿ ಫ್ಲವರ್ಸ್ ಒಳ್ಳೆಯದಾಗಿ ಬರುತ್ತೆ. ಇಲ್ಲಿ ನೋಡಿ, ನಂದು ಮಗಳು ಡ್ಯಾಡಿ ಒಟ್ಟಿಗೆ ಹೇಳ್ತಾ ಇದ್ದಾಳೆ, ನೀವು ಕೂಡ ಸ್ಕೂಟರ್ ಇದು ಬಿಡ್ತೀರಾ ಅಂತ. ನೋಡಿ, ಇದು ನನಗೆ ತುಂಬ ಇಷ್ಟಪಟ್ಟದ್ದು ಈ ಫ್ಲವರ್ಸ್. ತುಂಬ ಚೆನ್ನಾಗಿದೆ ಅಲ್ವಾ, ವೈಟ್ ಕಲರ್, ನಮ್ಮ ಮಲ್ಲಿಗೆ ಹೂ ಥರಾನೇ ಇದೆ. ಅದರ ಪರಿಮಳ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಇದು ಕಿವಿ ಲೀವ್ಸ್. ಇಲ್ಲಿದು ಇದು ಅಂದರೆ ಸಿಂಬಲಲ್ಲಿ ಕೂಡ ಇಲ್ಲಿ ಇದು ಲೀವ್ಸ್ ಹಾಕ್ತಾರೆ. ಇದು ನನ್ನ ಹಸ್ಬೆಂಡದ್ದು ಕಾರ್, ಬ್ಲೂ ಕಲರ್. ಇದು ನಾವು ಮನೆಗೆ ಮುಟ್ಟಿದ್ದೆವು. ಹಾಗೆ ಇದರ 2 ಯೂನಿಟ್ ಹೌಸ್. ಇಲ್ಲಿ ಒಬ್ಬ ಇರ್ತಾನೆ. ಈಗ ಸ್ವಲ್ಪ ನಾವು ಮರ ಕಡಿದಿದ್ದೆವು ಇಲ್ಲಿ ಎಲ್ಲ, ಕಾರ್ ನಿಲ್ಲುವಾಗೆಲ್ಲ. ಅಂದರೆ ಸ್ವಲ್ಪ ತರಗೆಲೆ ಎಲ್ಲ ಬೀಳ್ತದಲ್ವ, ಹಾಗೆ ನನ್ನ ಮಗ ಎಲ್ಲ ಮನೆಗೆ ಬಂದ ಹಾಗೆಲ್ಲ ತೋರಿಸ್ತಾ ಇದ್ದೇನೆ ನಿಮಗೆ. ಅಲ್ಲಿಂದ ಒಳಗೆ ಹೋದರೆ